ನನ್ನ ಸಲಹೆಯನ್ನೇ ಅಪೇಕ್ಷಿಸಿರು ಆದಷ್ಟು ಬೇಗ ನಿನ್ನ ಕಾರ್ಯವನ್ನು ನಾನೇ ಮುಗಿಸಿಬಿಡುತ್ತೇನೆ. ಎಲ್ಲ ಕ್ರೂಡನ ಮಗನೇ, ಶಕುನಿ ಎಂಬ ಮೂರಕ್ಷರ ಅರ್ಥ ನೀನೇನು ಬಲ್ಲೆಯೋ? ಶಾ ಎಂದರೆ ಶತಮಂದಿ ಶತ್ರುಗಳನ್ನು, ಕು ಎಂದರೆ ಕುತಂತ್ರದಿಂದ ಕುರುಕುಲವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವನೇ. ಈ ಶಕುನಿ ಎಂಬ ಮೂರಕ್ಷರದ ಅರ್ಥ ಅದನ್ನು ಮುಂದೆ ಮಾಡಿ ತೋರಿಸ್ತೇನೆ. ಪರಮಾತ್ಮನೇ, ಎಂದಿಗೆ ನನ್ನ ತಲೆಯ ಮೇಲೆ
ನಿನ್ನ ಅಭಯ ಹಸ್ತವನ್ನಿಡುವೆ. ಈ ಪಾಮರನಾದ ವಿದುರನಿಗೆ ಎಂದು ನಿನ್ನ ಪವಿತ್ರವಾದ ದರ್ಶನ ನೀಡುವೆ ಪರಮಾತ್ಮ. ಪರಮಾತ್ಮ, ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಯಾವ ಆತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು, ಯಾವ ಆತನು ಸಕಲ ಜೀವಿಗಳಿಗೂ ಆಧಾರ ಭೂತನು ಸಮಸ್ತ ಕರ್ತನೆನಿಸಿಕೊಂಡಿರುವನೋ, ಯಾವ ಆತ ಅನವರತವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು ಪರಮಾತ್ಮ, ಆ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು, ಯಾವ ಆತನು ಸಕಲ ಜೀವಿಗಳಿಗೂ ಆಧಾರ ಭೂತನು ಸಮಸ್ತ ಕರ್ತನೆನಿಸಿಕೊಂಡಿರುವನೋ, ಆ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ದೂತನಾಗಿ ಬರುತ್ತಿರುವಾಗ ಸಕಲ ಸೌಭಾಗ್ಯಗಳಿಂದ ಮೆರೆಯುತ್ತಿರುವ ಆ ಕೌರವೇಶ್ವರನ ಅಮೋಘ ಸತ್ಕಾರವನ್ನು ಬಿಟ್ಟು ದೀನನಾದ ನನ್ನ ಈ ಮುರುಕು ಜೋಪಡಿಗೆ ಬರುವನೆ, ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಪರಮಾತ್ಮ, ನನಗೆ ಹಸಿವಾಗುತ್ತಿರುವುದು. ಇದು ನಿನಗಾಗಿ ಇಟ್ಟಿದ್ದ ಈ ಕ್ಷೀರವನ್ನು ನಿನ್ನಗರ್ಪಿಸಿ ಕುಡಿಯುವೆನು. ನನ್ನನ್ನು ಮನ್ನಿಸು ಪರಮಾತ್ಮ, ನನ್ನನ್ನು ಮನ್ನಿಸು. ಪರಮಾತ್ಮ, ನಿನಗಿನ್ನೂ ನನ್ನ ಮೇಲೆ ದಯಬಾರದೇಕೆ? ಪರಮಾತ್ಮ, ಬಂದೆಯ ಈ ದಿನನ ಮೇಲೆ ದಯ ತೋರಿದೆಯಾ? ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ಪರಮಾತ್ಮ, ಸಾರ್ಥಕವಾಯಿತು. ಕಣ್ಣಾರ ಕಂಡೆನ ಸುರಸನಗಾದಿ ವಂದ್ಯನ ಮಾತಾಡವೆ ಯವ ಕಣ್ಣಾರ ಕಂಡೆನ ಪರಮಾತ್ಮ.
ಬಂದೆಯ ನಿನ್ನ ದರ್ಶನ ನಾನು ಧನ್ಯನಾದನು ಪರಮಾತ್ಮ. ವಿದುರ, ಏಕಿಂತು ವಿದುರ ವಿಚಾರ. ಏಕಿಂತು ವಿದುರ ವಿಚಾರ, ತಿಳಿದು ಮನದಿ ಬಲು ಸಡಗರ ಪಡುತ್ತ. ಏಕಿಂತು ವಿದುರ ವಿಚಾರ. ಪರಮ ಭಕ್ತಿಸದೆ ಇರಲು ಏತಕ್ಕೆ? ಪರಮ ಭಕ್ತಿಸದೆ ಇರಲು ಏತ? ಬರಿಯ ಭ್ರಾಂತಿ ಬೆದರದಿರು. ಬರಿಯ ಭ್ರಾಂತಿ ಬೆದರದಿರು. ಭವಸಾಗರವ ದಾಟಿಸುವೆನ್ನ. ಭವಸಾಗರವ ದಾಟಿಸುವೆನ್ನ. ಭವಸಾಗರವ ದಾಟಿಸುವೆನು. ಭವಸಾಗರವ ದಾಟಿಸುವೆನು. ಪರಮ ಭಾಗವತ ಭಕ್ತ ಶಿರೋ. ಏಕಿಂತು ವಿದುರ ತಿಳಿದು ಮನದಿ ಬಲು ಸಡಗರ ಪಡುತ್ತೆ. ವಿದುರ, ಪರಮಾತ್ಮ ನಿನ್ನ ಭಕ್ತಿಗೆ ಬಹಳ ಸಂತೋಷಪಟ್ಟು ಬಂದಿರುವೆನು. ಇನ್ನು ನಿನ್ನ ಚಿಂತೆಯನ್ನು ಬಿಡು ವಿದುರ. ಪರಮಾತ್ಮ ನಿನ್ನ ದರ್ಶನದಿಂದ ನಾನು ಧನ್ಯನಾದನು ಪರಮಾತ್ಮ. ವಿದುರ, ನಾನು ಬಹಳ ದಣಿದು ಬಂದಿರುವೆನು. ನನಗೆ ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ ನನ್ನ ದೇಹವೇ ಇನ್ನದಾಗಿರುವಾಗ ಸ್ವಾಮಿಯೇ ಸಕಲ ಪ್ರಪಂಚವನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಮಸ್ತ ಚರಾಚರ ವಸ್ತುಗಳನ್ನು ಪರಿಪಾಲಿಸುತ್ತಿರುವ ತಮಗೆ ಹಣು ಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆನೋ ಪರಮಾತ್ಮ, ನನ್ನನ್ನು ಪರೀಕ್ಷಿಸಿರುವೆಯಾ ದೇವ. ವಿದುರ, ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು 40 ವರ್ಷಗಳಿಂದ ಈ ಕುಟೀರದಲ್ಲಿ ವಾಸ ಮಾಡುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೇ ವಿದುರ. ಅದಿರಲಿ ವಿದುರ, ನನಗೆ ಬಹಳ ಹಸಿವಾಗುತ್ತಿರುವುದು. ನನಗೆ ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ ನನ್ನ ದೇಹವೇ ಇನ್ನದಾಗಿರುವಾಗ ಮತ್ತೇನಿಲ್ವಲ್ಲ ಪರಮಾತ್ಮ. ವಿದುರ, ಬಲ್ಲೆ ನಿನ್ನಯ ಮನವ ವಿದುರ, ಬಲ್ಲೆ ನಿನ್ನಯ ಮನವ. ಬಲ್ಲೆ ನಿನ್ನಯ ಮನವ ವಿದುರ, ಬಲ್ಲೆ
ಪರಮಾತ್ಮ, ನಿನ್ನ ಭಕ್ತಿಗೆ ಬಹಳ ಸಂತೋಷಪಟ್ಟು ಬಂದಿರುವೆನು. ನನಗೆ ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ನನ್ನ ದೇಹವೇ ಏನದಾಗಿರುವಾಗ ಕ್ಷೀರವಲ್ಲದೆ ಮತ್ತೇನಲ್ಲ ಪರಮಾತ್ಮ. ಏನು ಕ್ಷೀರವೇ ವಿದುರ? ನನಗೆ ಬೇಕಾದ ಆಹಾರವೇ ಅದಲ್ಲವೇ? ಹಿಂದೆ ಕುಚೇಲನು ಬಹು ಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮಾನವಾದ ಅವಲಕ್ಕಿಯ ಸಾರವು ಈಗಲೂ ನನ್ನ ನೆನಪಿನಲ್ಲಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿಯಿಟ್ಟು ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯೋ ಈಗಲೂ ನನ್ನ ನೆನಪಿನಲ್ಲಿರುವುದು. ಅಂದ ಮೇಲೆ ನೀನಿಟ್ಟಿರುವ ಆ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದದ್ದಲ್ಲವೇ? ಎಲ್ಲಿ ತೆಗೆದುಕೊಂಡು ಬಾವಿದರ ನೋಡೋಣ. ಸ್ವಾಮಿಯೇ, ಈಗ ತಾನೇ ಇದ್ದ ಹಾಲನ್ನು ತಮಗರ್ಪಿಸಿ ನಾನೇ ಕುಡಿದು ಬಿಟ್ಟನಲ್ಲ ಪರಮಾತ್ಮ. ಮತ್ತೇನನ್ನು ತಂದು ಕೊಡಲಿ ಪರಮಾತ್ಮ. ವಿದುರ, ನನಗೆಂದು ಅರ್ಪಿಸಿದ ಮೇಲೆ ಆ ತಂಬಿಗೆಯಲ್ಲಿ ಸ್ವಲ್ಪವಾದರೂ ಹಾಲಿರಬೇಕಲ್ಲವೇ? ಎಲ್ಲಿ ತೆಗೆದುಕೊಂಡು ಬಾವಿದರ ನೋಡೋಣ. ಹಾಗೆ ಆಗಲಿ ಪರಮಾತ್ಮ. ಇದು ತೆಗೆದುಕೋ ಪರಮಾತ್ಮ. ವಿದುರ, ತಂಬಿಗೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನೆಯ? ಪರಮಾತ್ಮ, ಆ ಹಾಲಿನಿಂದ ತಮ್ಮ ನ್ಯಾಲಿಗೆಯೂ ಸಹ ನೆನೆಂತೀವಲ್ಲ ದೇವ. ವಿದುರ, ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಇಟ್ಟುಕೊಂಡು ಹಾಲಿಲ್ಲವೆಂದು ಹೇಳುತ್ತಿರುವೆಯಲ್ಲ ವಿದುರ. ಪರಮಾತ್ಮ, ನೋಡುತ್ತಿರು. ವಿದುರ, ಪರಮಾತ್ಮ, ನೀನು ಕೊಟ್ಟ ಹಾಲನ್ನು ಕುಡಿದು ಮಿಕ್ಕ ಹಾಲನ್ನು ತಳಗೆ ಚೆಲ್ಲಲು ಆ ಕೌರವೇಶ್ವರನ ಮನೆಯ ಮುಂದೆ ಒಳೆಯಾಗಿ ಎರೆಯುತ್ತಿರುವುದನ್ನು ನೋಡಿದೆಯಾ? ಆಹಾ ದೇವದೇವ, ಪರಮಾತ್ಮ, ಆಹಾ ದೇವದೇವ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಾನು ಧನ್ಯನಾದ ಪರಮಾತ್ಮ. ವಿದುರ,
ನಿನ್ನ ಕೊಂಡಾಟವೂ ಆಗಿರಲಿ. ನಾನೀಗ ಆ ದುರ್ಯೋಧನನ ಬಳಿಗೆ ಶಾಂತಿ ಸಂಧಾನಕ್ಕಾಗಿ ಹೋಗಬೇಕಾಗಿರುವುದು. ನೀನು ನನಗಿಂತಲೂ ಮುಂಚಿತವಾಗಿ ರಾಜ್ಯಸಭೆಗೆ ನಡೆ. ಹಾಗೆ ಆಗಲಿ ಪರಮಾತ್ಮ, ತಮ್ಮ ಅಪ್ಪಣೆಯಂತೆಯೇ ಹೋಗುವೆನು. ವಿದುರ, ಹಾಗೆ ನೀನಿಟ್ಟಿರುವ ಆ ಸರ್ವೋತ್ತಮವಾದ ಧನಸ್ಸನ್ನು ತೆಗೆದುಕೊಂಡು ನಡೆ. ಅಲ್ಲಿ ಒಂದು ವಿಚಿತ್ರವು ನಡೆಯುವುದು, ಅದನ್ನು ನೀನೇ ನೋಡುವೆಯಂತೆ ವಿದುರ. ಪರಮಾತ್ಮ, ನಿನ್ನ ಮಹಿಮೆಯನ್ನು ಬಲ್ಲವರ್ಯಾರು ದೇವ, ತಮ್ಮ ಅಪ್ಪಣೆಯಂತೆಯೇ ತೆಗೆದುಕೊಂಡು ಹೋಗುವೆನು. ಹಾಗೆ ಆಗಲಿ, ನಾನಿನ್ನು ಬರುತ್ತೇನೆ. जय हई गौरव राजेंद्र, हई हई गौरव राजेंद्र, जय हई गौरव राजेंद्र।
ಪಿತಾಮಹರೇ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವುದಂತೆ. ರಾಯಭಾರಿಯಾಗಿ ನೋಡಿದಿರಾ, ಕೇಳಿದಿರಾ? ಅವರ ಪೌರುಷ ಪರಾಕ್ರಮಗಳು ಎಷ್ಟರ ಮಟ್ಟಿಗೆ ಎಂಬುದನ್ನು. ದುರ್ಯೋಧನ, ತಾತ ಪಾಂಡವರಿಗೆ ಅರ್ಧ ರಾಜ್ಯವು ಕೊಡದೆ ಹೋದರೆ ಯುದ್ಧವಲ್ಲವೇ ದುರ್ಯೋಧನ? ಏನು ಯುದ್ಧವೇ? ತಾತ, ಈ ಭೀಷ್ಮದ್ರೋಣ ಕಂಡ ಶಕುನಿ ದುಶ್ಯಾಸನಾದಿ 11 ಅಕ್ಷಯೈ ಸೈನ್ಯದ ಬೆಂಬಲವಿದೆ. ನನಗೆ ಯುದ್ಧದ ಭಯವೇ ತಾತ. ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯ ದಳವಿದೆ. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಗೋಜಿ ಗೋಜಾಗಿ ಹೋಗುವರು. ಆ ವಿಚಾರವನ್ನು ಬಿಡುತ್ತಾತ. ಸಹೋದರ ದುಶ್ಯಾಸನ, ಪಾಂಡವರ ಸರ್ವನಾಶ ಕಾಲದ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ್ಯಾರು, ಅದನ್ನು ತಿಳಿಸು. ಅಗ್ರಜ, ಇದೇನು ಈ ರೀತಿ ಮಾತನಾಡುತ್ತಿರುವೆ? ವಿದ್ಯಾಭ್ಯಾಸದ ಕಾಲದಿಂದಲೂ ಆ ಪಾಂಡವರ ಸರ್ವನಾಶಕ್ಕಾಗಿ ಪರಮೇಶ್ವರನನ್ನು ಮೆಚ್ಚಿಸಿ ಕಾಲವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ಈ ನಮ್ಮ ಅಂಗ ರಾಜ್ಯಾಧಿಪತಿ ಆದ ವೀರ ಕರ್ಣನಿಲ್ಲವೇ ಅಗ್ರಜ? ವೀರ ಕರ್ಣನಿಲ್ಲವೇ? ದುರ್ಯೋಧನ, ಕರ್ಣ, ಪೂಜರಾದ ಭೀಷ್ಮಾದ್ರೋಣರಿರುವಲ್ಲಿ ಅವರ ಕಣ್ಣುದರಿಗೆ ಬೆಳೆದ ನಮಗೇಕಾದರ ಚಿಂತೆ. ಹೌದು ಕರ್ಣ, ಬಹಳ ಚೆನ್ನಾಗಿ ಹೇಳಿದೆ. ವಸ್ತ ದಾಯಾದಿಗಳಾದ ನೀವು ಸಂಧಿಯನ್ನು ಮಾಡಿಕೊಂಡು ಸುಖದಿಂದ ಬಾಳುವರಾಗಿ ಏನು ಆ ಪಾಂಡವರೊಡೆ ನಮಗೆ ಸಂಧಿಯ ಚಚೆ ಅದೆಂದಿಗೂ ಸಾಧ್ಯವಿಲ್ಲ ತಾತ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇವೆಂದರೆ ತಪ್ಪು ಯಾರಲ್ಲಿರುವುದು? ಯೋಚನೆ ನೋಡು ದುರ್ಯೋಧನ. ಹೌದು ದುರ್ಯೋಧನ, ಯುದ್ಧವೆಂಬ ಕಾಡ್ಗಿಚ್ಚು ಒಪ್ಪಿದ ಮೇಲೆ ಅದನ್ನು ರಕ್ತ ಪ್ರವಾಹದಿಂದಲ್ಲದೆ ಮತ್ಯಾವುದರಿಂದಲೂ ಹರಿಸಲು ಸಾಧ್ಯವಿಲ್ಲ. ನಿನ್ನ ಆತ್ಮಸಾಕ್ಷಿಗೂ ಲೋಕಾಭಿಪ್ರಾಯಕ್ಕೂ ವಿರುದ್ಧವಾದ ಕಾರ್ಯವನ್ನು ಆಚರಿಸಿ ಕೆಡಬೇಡ ದುರ್ಯೋಧನ, ಕೆಡಬೇಡ. ಎಲ್ಲವೋ ವಿದುರು ಏನು ಮಾಡುತ್ತಿರುವೆ? ಸಹೋದರ, ಪಾಂಡವರ ಪಕ್ಷಪಾತಿ ಇಲ್ಲೇ ಇರುವಂತಿದೆ. ಪಾಂಡವರ ಪಕ್ಷಪಾತಿ ಅಲ್ಲವೋ ಮರುಳೆ, ಧರ್ಮದ ಪಕ್ಷಪಾತಿ ಎಂದು ತಿಳಿ. ಎಲ್ಲವೋ ವಿದುರು ಧಿಕ್ಕಾರವನ್ನು ಧರಿಸನ, ಕುಟಿಲತನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಧರಿಸನ. ಧಿಕ್ಕಾರವನ್ನು ಧರಿಸನ, ಕುಟಿಲತನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಧರಿಸನ. ಒಪ್ಪೊಪ್ಪಿದರೆ ಮರೆತು ತಪ್ಪು ಮಾತನಾಡಿ, ಒಪ್ಪೊಪ್ಪಿದರೆ ಮರೆತು ತಪ್ಪು ಮಾತನಾಡಿ ತಪ್ಪಲಿಯ ಗರ್ಭವು ನಿರ್ವೇಶಿಸಲಿಲ್ಲ. ತಪ್ಪಲಿಯ ಗರ್ಭವನ್ನು ನಿರ್ವೇಶಿಸಲಿಲ್ಲ. ಧಿಕ್ಕಾರವನ್ನು ಧರಿಸನ, ಕುಟಿಲತನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಧರಿಸನ, ಧಿಕ್ಕಾರವನ್ನು ಧರಿಸನ, ಧಿಕ್ಕಾರವನ್ನು ಧರಿಸನ. ಎಲ್ಲವೋ ನೀಚನಾದ ದಾಸಿಪುತ್ರನೇ, ದರಿದ್ರನಾದ ನೀನು ನಮ್ಮ ಧರಣೇಶ್ವರಿಗೆ ಬುದ್ಧಿಯಷ್ಟು ಕೆಚ್ಚದೆಯು ಬಂದಿತೆ. ಸಾಕು, ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೋ. ಛೇ, ಇಂತಹ ಮೂರ್ಖರಿಗೆ ಬುದ್ಧಿ ಹೇಳುವುದಕ್ಕಿಂತ
ನಾವೇ ಬುದ್ಧಿ ಕಲಿತುಕೊಂಡು ಸುಮ್ಮನೆ ಕುಳಿತುಕೊಳ್ಳುವುದು ಮೇಲು. ಹಾ ಹಾಗೆ ಮಾಡು. ದುರ್ಯೋಧನ ಸಾರ್ವಭೌಮರಿಗೆ ಜಯವಾಗಲಿ. ಚಾರನೇ ಸಮಾಚಾರವೇನು? ಶ್ರೀಕೃಷ್ಣ ಪರಮಾತ್ಮರು ದಯಮಾಡಿಸುತ್ತಿರುವರು ಮಹಾಪ್ರಭು. ಏನು ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರೆ? ಬರಲಿ ಬರಲಿ, ಬಹಳ ಸಂತೋಷ ಬಹಳ ಸಂತೋಷ. ತಾತ ಯಾರಿಗೆ ಯಾರು ಪುರುಷೋತ್ತಮ? ರಾಜನು ಪುರುಷ ಶ್ರೇಷ್ಠನಾದ ನಾನಿಲ್ಲಿರುವಲ್ಲಿ ಆ ಧರ ಕಾಯುವ ಬಲ್ಲನು ಪುರುಷೋತ್ತಮನು. ಅವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗಣಕುರಸರವಾಗಿ ಆ ದರಿದ್ರರಾದ ದಾಸಿ ಪುತ್ರನ ಮನೆಗೆ ಹೋದನಂತೆ. ಅವನು ಪುರುಷೋತ್ತಮನು. ಚಚೆ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರೋರಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ ತಿಳಿಯುತ್ತೆ. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಡಬೇಕು. ಹೌದು ದುರ್ಯೋಧನ. ಎಲ್ಲವೋ ವಿದುರ, ಪರರ ಮಕ್ಕಳದವರಿಗೆ ನಮ್ಮ ರಾಜ್ಯದಲ್ಲಿ ಬರಬೇಕಾದ್ದೇನಿದೆ? ಸಾಕು, ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ ಯೋಚಿಸಿ ನೋಡು. ಎಲ್ಲವೋ ವಿದುರ, ವೀರರಿಂದ ಪರಿವೃತ್ತರಾದ ಈ ಚಕ್ರೇಶ್ವರನಿಗೆ ಓರ್ವ ದಾಸಿ ಮೂತ್ರ ಪಾತ್ರಗಳು ಅನಾವಶ್ಯಕ. ಸಾಕು, ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೋ. ಯಾರೋ ನಿನ್ನಿಗೆ ಕಲಿಸಿದವರು? ದುರ್ಯೋಧನ, ನಿನಗೆ ಕೇಡಿನಿಂದ ಸಾವು ಸಮೀಪಿಸುತ್ತಿರುವುದು. ಮಾಡುವುದೇನು? ರೋಗಿಗೆ ಅಪತ್ಯ ಉರಿಸಿದಂತೆ ಪಥ್ಯವು ಎಂದಿಗೂ ರುಚಿಸಾರದು. ಅದರಂತೆ ಮೂರ್ಖನಾದ ನಿನಗೆ ಮರಣವು ಸಿದ್ಧವಾಗಿರುವುದು. ಆದುದರಿಂದಲೇ ನಿನ್ನ ಬುದ್ಧಿಯು ಈ ರೀತಿ ಕಲ್ಪವಾಗಿರುವುದು. ಅಧಿಕ ಪ್ರಸಂಗಿ ಚಿಕ್ಕಪ್ಪನೆಂಬ ಅಭಿಮಾನದಿಂದ ನಿನ್ನನ್ನು ಸುಮ್ಮನೆ ಬಿಡಬೇಕಾದಿತ್ತು. ಸಹೋದರ ದುಶ್ಯಾಸನ, ಹಿರಿಯವನೆಂದು ಸಾವನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಯಲ್ಲಾಗದ ಹೇಡಿಗಳೆಂದು ಭಾವಿಸಿ ಈ ನಮ್ಮ ರಾಜ ಮರ್ಯಾದೆ ಘನತೆ ಗೌರವಗಳನ್ನೆಲ್ಲ ಧಿಕ್ಕರಿಸಿ ಮಾತನಾಡುತ್ತಿರುವನು. ಕೂಡಲೇ ಈ ವಿದುರನನ್ನು ಹೊರಗೆ ತಳ್ಳು ಸಹೋದರ. ಹಾಗೆ ಆಗಲಿ ಅಗ್ರಜ. ಇಲ್ಲವೋ ವಿದುರು, ಕೂಡಲೇ ನಮ್ಮ ರಾಜ್ಯಸಭೆಯನ್ನು ಬಿಟ್ಟು ಹೊರಳಾಚೆಗೆ. ಪಾಪಿಗಳಿರ ಏತಕ್ಕಿಂತ ಬೆರಗೆ, ಪಾಪಿ ಏತಕ್ಕಿಂತ ಬೆರಗೆ, ಏತಕ್ಕಿಂತ ಬೆರಗೆ, ಪಾಪಿ ಏತಕ್ಕಿಂತ ಬೆರಗೆ. ನನ್ನನ್ನು ಈ ಸಭೆಯಿಂದ ಹೊರಗೆ ತಳ್ಳಿಸುಟ್ಟು ಸಾಮರ್ಥ್ಯ ಉಂಟಾಯಿತು. ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತಿರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವನ ನ್ಯಾಲಿಗೂ ಸಿಡಿ ಹೋಗಬಾರದೆ. ಹೇಳು, ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದ್ದೆನು. ಹಿಂದೆ ಭೀಮಸೇನನ್ನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯುವಾಗ ಅದನ್ನು ರಕ್ಷಿಸಬೇಕೆಂದು ಗೋಪ್ಯವಾಗಿಟ್ಟಿದ್ದ ಈ ಬಿಲನ್ನು ಈಗಲೇ ಮುರಿದು ಬಿಸಾಡಿದೆ. ಎಂತ ಅಕಾರ್ಯವನ್ನು ಮಾಡಿದೆ.
ಕೂಡಲೇ ನಮ್ಮ ರಾಜ್ಯಸಭೆಯನ್ನು ಬಿಟ್ಟು ಹೊರಡಾಚೆಗೆ. ಪಾಪಿಗಳಿರ ನಿಮಗೆ ಕೊನೆಗಾಲವು ಸಮೀಪಿಸುತ್ತಿರುವುದು. ನಿನ್ನ ನುಡಿಗೆ ನಡುಗು ಹೋರು. ಈ ಪಡೆಯ ಒಳಗೆ ಯಾರೂ ಇಲ್ಲ. ಹೋಗಲು ಕಡು ದೂರ. ದುರ್ಯೋಧನ ಕರ್ಣ, ಪೂಜ್ಯರಾದ ವಿದುರನ್ನು ಪರಿಯಾಸೆ ಕೀಳು ಮಾಡಿ ಸರ್ವೋತ್ತಮದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಲ್ಲ. ಕರ್ಣ, ಏನು ಹೇಳುತ್ತಿರುವೆ? ದುರಘೋರ್ ಪಾರ್ಥನ ಶಿರವಂ ಕರಿದು ಧರಣಿ ಗುರುಳು ಪೆನೆನುತ ಶಪಥವಂ ನಾಂತು. ಕರ್ಣ, ಮಹೇಂದ್ರ ಮೆಚ್ಚಿಸಿ ಕರ್ಣ, ಮಹೇಂದ್ರ ಮೆಚ್ಚಿಸಿ ಪರಕೋಪವನಂತು ನಿನಗೆ ಸರಿಸ ಪರಿಹರೇ ಕರ್ಣ. ಕರ್ಣ, ದುರ್ಯೋಧನ ಈ ಮೂರು ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಪೌರುಷ ಪರಾಕ್ರಮವನಿಂದಲಿದ್ದರೂ ಕೂಡ ಆ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಕೂಡ ಎದುರುವೆ ಕರ್ಣ. ಕರ್ಣ, ದುರ್ಯೋಧನ ಆ ವಿದುರನು ಯಾವಾಗ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವನು. ಒಂದು ವೇಳೆ ಆ ವಿದುರನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೇನು? ಆ ವಿಚಾರವನ್ನು ಬಿಡು ಕರ್ಣ, ಆ ವಿಚಾರವನ್ನು ಬಿಡು. ಈಗ ಈ ಸಭಿಕರಿಗೆಲ್ಲ ಒಂದು ಎಚ್ಚರಿಕೆ. ಆ ಪಾಂಡವರ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಮರ್ಯಾದೆಯನ್ನು ತೋರಿದ್ದಾದರೆ ಅಂತವರನ್ನು ಕೂಡಲೇ ಈ ನಮ್ಮ ರಾಜ್ಯಸಭೆಯಿಂದ ಹೊರಗೆ ತಳ್ಳಿಸಬೇಕಾಗುವುದು ಎಚ್ಚರಿಕೆ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಹಾಗೆ ಆಗಲಿ ಅಗ್ರಜ. ಅಗ್ರಜ ಸಹೋದರ, ಸಿದ್ಧವಾಗಿರುವುದು ತೆಗೆದುಕೋ ಅಗ್ರಜ. ಎಲ್ಲಿ ಕೊಡುವನಾಗು.
ನಮಸ್ಕರಿಸುವೆವು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಆಹ್, ಇದೇನಿದು? ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಮರ್ಯಾದೆಯನ್ನು ತೋರಿದರು. ಆದರೆ ಈ ಮದೋನ್ಮತ್ತನಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಸುಮ್ಮನೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಆತನು ತಾನಾಗಿಯೇ ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡುವೆನು. ಎಲೆ ಯೋಗಮಾಯಿ, ಜಾಗರೂಕಳಾಗು. ಚಚೇ ದುರ್ಯೋಧನ, ಶ್ರೇಷ್ಠ. ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಚಂದ್ರ ಕುಲಜನಾದ ನಾನು ಈನ ಕುಲಜನಾದ ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನನ್ನನ್ನು ಕೈಯಲ್ಲಿ ಹಾಕದ ಏಡಿ ಎಂದು ಭಾವಿಸಬೇಡ ಕೃಷ್ಣ. ಕೃಷ್ಣ, ನೀನು ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಗಿತು. ಅನೇಕ ಗೋಪಿಕಾ ಸ್ತ್ರೀಯರನ್ನು ಮಾನಭಂಗಪಡಿಸಿದ್ದು ಹೋಯಿತು. ಬಗೆ ಬಗೆಯ ವೇಷವನ್ನು ತಾಳಿ ಅನೇಕ ರಾಜರುಗಳನ್ನು ಸಹ ಕೊಂದದ್ದಾಯಿತು. ಅದೆಲ್ಲವೂ ಸಾಲದೆ ನೀನೀಗ ಪಾಂಡವರ ರಾಯಭಾರಿ ಅಲ್ಲ. ಕೃಷ್ಣ, ನೀನು ನೆಟ್ಟಗೆ ನನ್ನ ಅರಮನೆಗೆ ಬರುವೆ ಎಂದು ತಿಳಿದು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದೆವು. ಆದರೆ ನೀನು ಬಾರದೆ ಹೋದೆ. ಆಗ ಒಂದು ವೇಳೆ ನೀನು ಹೋಗಬೇಕಾಗಿದ್ದರೆ ನಮ್ಮ ಹಿರಿಯರಾದ ಭೀಷ್ಮಾಚಾರ್ಯರಿದ್ದರಲ್ಲ, ಅವರ ಮನೆಗಾದರೂ ಹೋಗಬಹುದಾಗಿತ್ತಲ್ಲ. ಕೃಷ್ಣ, ಅದು ಇಲ್ಲ ಪಕ್ಷದಲ್ಲಿ ನಮ್ಮ ಗುರುಗಳಾದ ದ್ರೋಣಾಚಾರ್ಯರಿದ್ದರಲ್ಲ, ಅವರ ಮನೆಗಾದರೂ ಹೋಗಬಹುದಾಗಿತ್ತಲ್ಲ. ಕೃಷ್ಣ, ಆಧರಿಸುವವರನ್ನೆಲ್ಲ ಬಿಟ್ಟು ಓರ್ವ ದಾಸಿ ಪುತ್ರನ ಮನೆಗೆ ಹೋಗಬಹುದೇ? ಚಚೆ, ಎಷ್ಟೇ ಆಗಲಿ ಗೊಲ್ಲನಿಂದ ಪರಿಪೋಷಿತನಾದ ಈ ನಿನ್ನ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಓದಿತ್ತು? ಅದಿರಲಿ, ನೀನು ಪಾಂಡವರ ಪಕ್ಷಪಾತಿ, ರಾಯಭಾರಿ ಅಲ್ಲ. ಕೃಷ್ಣ, ಬಾ, ನಿನ್ನನ್ನು ಸತ್ಕರಿಸಬೇಕಾದ್ದು ನನ್ನ ಕರ್ತವ್ಯ. ಬಾ, ಈ ಪೀಠವನ್ನು ಅಲಂಕರಿಸು. ಹಾಗೆ ಆಗಲಿ ದುರ್ಯೋಧನ. ಕೃಷ್ಣ, ದುರ್ಯೋಧನ, ನೀನು ಸ್ತ್ರೀಲೋಲನಲ್ಲವೇ? ನಿನಗೆ ನರ್ತನವೆಂದರೆ ಬಹು ಪ್ರೀತಿಯಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದು. ಏನು ಇದ್ದೇ ಇದೆ. ಯಾರಲ್ಲಿ? ನಮ್ಮ ಅರಮನೆಯ ನರ್ತಕಿಯರನ್ನು ಬರಮಾಡಿ. ಕರುನಾಡ ಕುರುಭೂಪ ರಾಜೇಶ್ವರ ಕರುನಾಡ ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಯ ಗಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುನಾಡ ಕುರುಭೂ ರಾಜೇಶ್ವರ. ರಿಪು ಭಯಂಕರ
ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಗೌರವೇಶ್ವರ ಸೋದರ ಮಾವನ ಹಿತನಿ ಚತುರ ಸೋದರ ಮಾವನ ಹಿತನಿ ಚತುರ ಸೋದರ ಮಾವನ ಹಿತನಿ ಚತುರ ಸೋದರ ಮಾವನ ಹಿತನಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುನಾಡ ಕುರುಭೂಪ ರಾಜೇಶ್ವರ ನರ್ತಕಿಯರೇ ಬಲೆ ಕರ್ಣ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ
ಕೊಳಲನಾದದಿ ಕೊಳಲನಾದದಿ ಜಗವ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಕೃಷ್ಣ ಮುರಾರಿ. ಅರ್ಥಕೆರೆ ಮತ್ತೊಮ್ಮೆ ಹೇಳಿ. ಕರುನಾಡ ಕುರುಭೂಮ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ವೀರ ಕರುನಾಡ ಕುರುಭೂಮ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಯಾರಲ್ಲಿ ನರ್ತಕಿಗೆ 1 kg ಚಿನ್ನ 1 kg ಬಂಗಾರ ಕೊಟ್ಟು ಕಳಿಸಿ. ಕೃಷ್ಣ, ದುರ್ಯೋಧನ, ಈಗ ನೀನು ಬಂದ ಸಮಾಚಾರವೇನು ಅದನ್ನು ತಿಳಿಸು. ದುರ್ಯೋಧನ, ನೀನು ಏನು ಬೇಕಾದರೂ ಹೇಳಿಕೊ. ನಾನು ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆಯೇ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ಹೇಳಿ ಹೋಗಬೇಕೆಂದು ಬಂದಿರುವೆನು. ಕೃಷ್ಣ, ನೀನು ರಾಜ್ಯ ಒಂದು ವಿಚಾರವನ್ನಲ್ಲದೆ ಮತ್ಯಾವ ವಿಚಾರವನ್ನಾದರೂ ಕೇಳು, ಸಂತೋಷದಿಂದ ನಡೆಸಿಕೊಡುವೆನು. ಚಕ್ರವರ್ತಿ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ. ಓಹೋ, ಏನು ಹೇಳಿದೆ ಕೃಷ್ಣ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾ ಅರ್ಧ ರಾಜ್ಯವನ್ನು ಕೊಡಬೇಕಾ? ಎಲ್ಲವೋ ಕೃಷ್ಣ, ಪರರ ಮಕ್ಕಳಾದವರಿಗೆ ನಮ್ಮ ರಾಜ್ಯದಲ್ಲಿ ಬರಬೇಕಾದ ಹಕ್ಕು ಬಾಧ್ಯತೆಗಳು ಯಾವುದಿಲ್ಲವಲ್ಲ ಕೃಷ್ಣ? ನಿಮ್ಮದಿ ವಿರೋಧವೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಭಾವದಿಂದಿರುವುದು ಮೇಲಲ್ಲವೇ ಕೋರವೇಶ್ವರ? ಹೌದು ದುರ್ಯೋಧನ, ಹೇಳ್ತೀನಿ ಕೇಳೋಣ ದುರ್ಯೋಧನ. ಏತಕ್ಕೆ ಪ್ರಾಂತ ಜಯನೇ ರಾಜ ಸಿರಿ ಬಂದ ವೇಳೆ ಮೈ ಮರೆಯಬೇಡ.
ರಾಮಹರೇ. ಕೃಷ್ಣ ಅರ್ಜುನರು ಸಾಮಾನ್ಯರೆಂದು ಭಾವಿಸಬೇಡ. ಈಗ ರಾಯಭಾರಿ ಆಗಿ ಬಂದಿರುವ ಶ್ರೀಕೃಷ್ಣ ಪರಮಾತ್ಮರ ಮಾತುಗಳನ್ನು ಕೇಳು. ಆತನ ಮಾತನ್ನು ಸನ್ಮಾನಿಸು ದುರ್ಯೋಧನ, ಸನ್ಮಾನಿಸು. ಸಹೋದರ ತಾತ ನೀವು ಸುಮ್ಮನಿರಿ ತಾತ. ಅಗ್ರಜ ಸಹೋದರ ಹೇಳಿಕೊಂಡವರ ಕೋಡಿ ಬಾಳ್ವದು ಬೇಡ ಬೇಡವದು ಬೆಂದರವು. ಅಗ್ರಜ ಹೇಳಿಕೊಂಡವರ ಕೋಡಿ ಬಾಳ್ವದು ಬೇಡ ಬೇಡವದು ಬೆಂದರವು. ಬೇಡ ಬೇಡವದು ಬೆಂದರವು. ಬೇಡ ಬೇಡವದು ಬೆಂದರವು. ಕಾಡುದರೆ ಇದು ಕಾಡಿನೋಡಲಿ ಬೇಡಲಾರದಿ ಗಂಡಗಲ. ಕಾಡುದರೆ ಇದು ಕಾಡಿನೋಡಲಿ ಸೇರಲಾರದಿ ಗಂಡಗಲ. ಭಕ್ತ ಪಾಂಡವರ ಭಕ್ತ ಮೈದ ಭಕ್ತಗಳೆಯಿವೆ ಕರೆಗಳಿಗೆ. ಭಕ್ತ ಪಾಂಡವರ ಭಕ್ತ ಮೈದ ಭಕ್ತಗಳೆಯಿವೆ ಕರೆಗಳಿಗೆ. ಭಕ್ತಗಳೆಯಿವೆ ಕರೆಗಳಿಗೆ. ಭಕ್ತಗಳೆಯಿವೆ ಕರೆಗಳಿಗೆ. ಹೇಳಿ ಪಾಂಡವರ ಕೋಡಿ ಮಾಡುವುದು ಬೇಡ ಬೇಡವಲು ಬೇಸರವು. ಬೇಡ ಬೇಡವಲು ಬೇಸರವು. ಬೇಡ ಬೇಡವಲು ಬೇಸರವು. ತಾತ ಸಹೋದರ ನೀವು ಸುಮ್ಮನಿರಿ ತಾತ. ನಿಮಗೇಕೆ ಈ ವಿಚಾರ? ರಾಜ್ಯಕಾರಿಗಳ ವಿಚಾರ ನಿಮಗೇಕೆ? ನೀವು ಸುಮ್ಮನೆ ಕುಳಿತುಕೊಳ್ಳಬಾರದೆ? ಕೃಷ್ಣ ರಣಭೂಮಿಯು ಸಿದ್ಧವಾಗಿರುವುದು. ಕರೆದುಕೊಂಡು ಬಾರಿನ ಪಾಂಡವರನ್ನು. ಜಯವೋ ಅಪಜಯವೋ ನೋಡೋಣ. ಬಲ ಸಹೋದರ, ಸರಿಯಾಗಿ ಹೇಳಿದೆ. ಬಲ ಕೃಷ್ಣ ದುರ್ಯೋಧನ ಹೇಳುತ್ತೇನೆ ಕೇಳು. ಭಿಕ್ಷಾಟನ ಒಂದೇ ಬಲ, ಹಾದುಗಳಿಗೆ ಭಿಕ್ಷಾಟನ ಒಂದೇ ಬಲ. ಭಿಕ್ಷಾಟನ ಒಂದೇ ಬಲ, ಹಾದುಗಳಿಗೆ ಭಿಕ್ಷಾಟನ ಒಂದೇ ಬಲ. ಕರದಿಂದ ದುರಗೈದು ಜೈಸಾಲಿ ಎಂಬಲು. ಕರದಿಂದ ದುರಗೈದು ಜೈಸಾಲಿ ಎಂಬ ಹೊರಮೇರಿದವರು ಹೊಡೆಯಲಿರುವವ. ಹೊರಮೇರಿದವರು ಹೊಡೆಯಲಿರುವವ. ಭಿಕ್ಷಾಟನ ಒಂದೇ ಬಲ, ಹಾದುಗಳಿಗೆ ಭಿಕ್ಷಾಟನ ಭಿಕ್ಷಾಟನ ಒಂದೇ ಬಲ. ಕೃಷ್ಣ ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಈ ನಿನ್ನ ಯಾಚನೆಯಿಂದಲ್ಲ. ಆ ನಿನ್ನ ಪಾಂಡವರಿಗೆ ರಾಜ್ಯ ಬೇಕಾದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದು ರಾಜ್ಯವನ್ನು ಪಡೆಯಲಿ. ಇಲ್ಲವಾದರೆ ಪುನಃ ಕಾಡಿಗೆ ಹೋಗಲಿ. ಓಡ ಮೊದಲು ಇಲ್ಲಿಂದ. ಏನು ವಿರುತ್ತೇನು? ಬೇಡೈ ದುಡುಕುತ್ತರದೆ ದುರ್ಯೋಧನ. ಬೇಡೈ ದುಡುಕುತ್ತರದೇನು ದುರ್ಯೋಧನ. ಕೃಷ್ಣ ಯುದ್ಧದ ಭಯವನ್ನು ತೋರಿಸಲು ಬಂದವನು ನಾನಲ್ಲ. ಕೃಷ್ಣ ಇದರಿಂದ ನಿನಗೆ ಇಂದು ಇದರಿಂದ ನಿನಗೆ ನನಗೆ ಕುಂದದಗುವುದು ಕುರುವಂಶವನ್ನು ರಕ್ಷಣೆ ಮಾಡಿಷ್ಟ. ದುರ್ಯೋಧನ ಕೃಷ್ಣ ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ
ಆತನ ಪರಾಕ್ರಮವನ್ನು ಚಕ್ರವರ್ತಿಯಾದ ನೀನೇ ಸಹ ಅನೇಕ ಬಾರಿ ನೋಡಿರುವೆ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವ ಅರ್ಜುನನ ಪರಾಕ್ರಮದ ಮುಂದೆ ನಿಮ್ಮವರ ಅಟ್ಟಹಾಸವೇನೋ ಸಾಗದು. ಇನ್ನು ಮಾದ್ರಿ ಕುಮಾರರು ಸಾಮಾನ್ಯರೇ, ದುಡುಕಬೇಡ, ಯೋಚಿಸಿ ನೋಡು. ಕೃಷ್ಣ, ಸಾಕು, ನಿಲ್ಲಿಸು ಈ ನಿನ್ನ ಬೋಧನೆಯನ್ನು. ಕೃಷ್ಣ, ಹೇಳುತ್ತೇನೆ, ಕೇಳು. ಹೇಳು ದುರ್ಯೋಧನ, ಹೇಳು. ಧರ್ಮರಾಯನು ಕೈಯಲ್ಲಾಗದ ಹೇಳಿ, ಆದುದರಿಂದಲೇ ಸಾತ್ವಿಕನಂತೆ ವೇಷವನ್ನು ತಾಳಿ ಲೋಕವನ್ನು ವಂಚಿಸುತ್ತಿರುವನು. ಇನ್ನು ಆ ನಿನ್ನ ಹೊಟ್ಟೆಯ ಬಾಕ ಭೀಮ ಹಳ್ಳಿಯವರೆಲ್ಲರೂ ಹೋರಾಡಿಸಿಕೊಂಡು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದಲ್ಲ, ಬಂಡ ಬಕಾಸುರನನ್ನು ಕೊಂದದ್ದು ಮಹಾಪರಾಕ್ರಮವೋ? ಹೋಗಲಿ, ಭೀಮನೇ ಕೀಚಕರನ್ನು ಕೊಂದ ಎಂಬುದಕ್ಕೆ ಕಂಡವರ್ಯಾರು, ಕೇಳಿದವರ್ಯಾರು? ನೀನೇನಾರ ಕಂಡೆಯ ಕೃಷ್ಣ? ಮತ್ತೊಬ್ಬನು ಕಾಲಿಗೆ ಗಿಜ್ಜೆಯನ್ನು ಕಟ್ಟಿ ಕೈಗಳಿಗೆ ಬಳೆಗಳನ್ನು ತೊಟ್ಟು ವಿರಾಟನ ಪುತ್ರಿಯಾದ ಉತ್ತರೆಗೆ ತಾ ತೇ ಐ ಎಂದು ಬರಬಲ್ಲಾಂಟವನು ಕಲಿಸುತ್ತಿದ್ದನಲ್ಲ, ಆ ನಿನ್ನ ಪಾರ್ಥ ಕಿರೀಟಿ ಧನಂಜಯ, ಅವನ ಪರಾಕ್ರಮವು ನನಗೆ ತಿಳಿಯದ್ದೇನಲ್ಲ. ಕೃಷ್ಣ, ಇನ್ನು ಮಾದ್ರಿ ಕುಮಾರರು ಪಾಪ ಅಸುಳೆಗಳು, ಅವರಿಂದೇನಾದಿತ್ತು ಕೃಷ್ಣ? ಅವರಿಂದೇನಾದಿತ್ತು? ಏನು ಮೇಲಾಗಿ ನಿನ್ನ ಪರಾಕ್ರಮ? ಹಿಂದೆ ಜಲಾಸುರನ ಮೇಲೆ ಯುದ್ಧಕ್ಕೆ ಹೋಗಿ ಕೈಯಲ್ಲಾಗದ ಹೇಡಿಯಂತೆ ಕೋಟೆ ಗೋಡೆಯನ್ನು ಧುಮುಕಿ ಓಡಿ ಬಂದದ್ದು ನಿನ್ನದು ಮಹಾಪರಾಕ್ರಮವೋ? ಜಾತರಿಂದ ಗೋಪಿಕಾ ಸ್ತ್ರೀಯರನ್ನು ಮಾನಭಂಗ ನೀನು ಪಾಂಡವರ ಪಕ್ಷಪಾತಿ ರಾಯಭಾರಿಯಲ್ಲ, ಎಲ್ಲವೋ ಪಾಂಡವರ ಒಗಳ ಬಟ್ಟ. ಇದುವರೆಗೂ ನೀನು ಮತ್ತು ನಿಮ್ಮವರ ಪರಾಕ್ರಮವನ್ನು ಹೊಗಳಿದ್ದೆ ಅಲ್ಲವೇ? ಅಂತೆಯೇ ನಾನು ಮತ್ತು ನಮ್ಮವರ ಪರಾಕ್ರಮವನ್ನು ಹೇಳುತ್ತೇನೆ, ಸ್ವಲ್ಪ ಗಮನವಿಟ್ಟು ಕೇಳು. ಹೇಳು ದುರ್ಯೋಧನ, ಹೇಳು. ಇಡೀ ಭರತ ಖಂಡವನ್ನು ಸತ್ಸೋಮೂರ್ತಿಯಿಂದ ಕಟ್ಟಿ ಹಾಳಬಲ್ಲ ಜಗಜ್ಜಟ್ಟಿ ಸಾರ್ವಭೌಮ ನಾನು. ಇನ್ನು ಆ ನಿನ್ನ ಹೊಟ್ಟೆ ಬಾಕ ಭೀಮನ ಒಡಲನ್ನು ಸಿಗಿದು ಬಿಸಾಡಲು ಸದಾ ಸಿದ್ಧನಾಗಿರುವ ಈ ನನ್ನ ತಮ್ಮ ಸಹೋದರ ಇನ್ನು ಆ ನಿನ್ನ ಪಾರ್ಥನ ತಲೆಯನ್ನು ಛೇದಿಸಲು ಕಾಲವಿಷ್ಟು ಧನಸೆಂಬ ಪಡೆದಿರುವ ಈ ನಮ್ಮ ಅಂಗರಾಜ್ಯಾಧಿಪತಿಯಾದ ವೀರ ಕರ್ಣ ಯೋಧನ ಈ ಮಹಾವೀರಾದಿ ವೀರರ ಪೌರುಷ ಪರಾಕ್ರಮಗಳು ಅತಿ ಶೀಘ್ರದಲ್ಲಿ ನಿನ್ನ ಸಪ್ತದಲ್ಲಿ ಭಯಂಕರವಾಗಿ ಗೋಚರಿಸಿತು. ಎಚ್ಚರಿಕೆ, ಎಚ್ಚರಿಕೆ. ದುರ್ಯೋಧನ, ಶ್ರೇಷ್ಠ. ಇಂದ್ರಪ್ರಸ್ಥ, ಋಕಪ್ರಸ್ಥ, ವಾರಣಾಸಿ, ವಾಸಂತ, ಜಯಂತ ಈ 5 ಗ್ರಾಮಗಳನ್ನಾದರೂ ಕೊಡು. ಶಾಂತ ಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕೆ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಊರುಗಳು ಈಗಲೂ ಸಿದ್ಧವಿರುವವು. ಅಲ್ಲಿಗೆ ಹೋಗಲಿ ನಿನ್ನ ಪಾಂಡವರು ಭಿಕ್ಷಾ ಪಾತ್ರೆಯನ್ನು ಕೊಡಿಸುತ್ತೇನೆ. ಭೀಮಸೇನನು ಮಹಾವರಟನು, ಮುಂಗೋಪಿ, ಆತನಿಗೆ ಒಂದು ಊರನ್ನಾದರೂ ಕೊಡುವೆಯಾ? ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಈ ಬಹಿರಂಗದಲ್ಲಿ ಸಂಧಿ ಮಾತುಗಳನ್ನು ಆಡುತ್ತಿರುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ, ನಾನು ಚೆನ್ನಾಗಿ ಬಲ್ಲೆ. ಕೇಳು, ನೀನು ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಹೆಜ್ಜೆಯಿಂದ ಭೂಮಂಡಲವನ್ನೇ ಹಳೆದೆ, 2ನೇ ಹೆಜ್ಜೆಗೆ ನವಮಂಡಲವನ್ನೇ ಹಳೆದೆ, ಮತ್ತೊಂದು ಹೆಜ್ಜೆಗೆ ಸ್ಥಳವಿಲ್ಲದಂತೆ ಮಾಡಿ ಆ 3ನೇ ಹೆಜ್ಜೆಯನ್ನು ಆ ಬಲಿಯ ಚಕ್ರವರ್ತಿಯ ತಲೆ ಮೇಲೆ ಇಟ್ಟು ಆ ಚಕ್ರವರ್ತಿಯ ಪಾತಾಳಕ್ಕೆ ತುಳಿದ ಮಹಾಪುರುಷ ನೀನಲ್ಲವೇ? ಕೃಷ್ಣ, 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ಆ ಬಲಿಯ ಗತಿ ಹಾಗಾದ ಮೇಲೆ ಇನ್ನು ನಾನು 1 ಊರನ್ನೇ ಕೊಟ್ಟರೆ ನನ್ನ ಗತಿ ಏನಾಗುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ,
ನಾನು ಚೆನ್ನಾಗಿ ಬಲ್ಲೆ. ಕೇಳು, ಭೂತ ಪ್ರೇತ ಪಿಶಾಚಿಗೊಡನೆ ನಾನು ಭೂತೇಶ್ವರನೇ ರಣರಂಗದಲ್ಲಿ ಕಾಲ್ ಕೆರೆದು ಯುದ್ಧಕ್ಕೆ ಬಂದರು ಸರಿ. ಕಲೆ ಅಂಶದಿಂದ ನಿರ್ಮಿತವಾದ ಈ ನನ್ನ ಕುರು ವಂಶವೇ ಮಶಾಣದ ಮಣ್ಣಲ್ಲಿ ಮಣ್ಣಾಗಿ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರು ಸರಿಯೇ. ಹಸ್ತಿನಾವತಿಯ ಸಿಂಹಾಸನದ ಚಕ್ರೇಶ್ವರನಾದ ನಾನು ಈ ಸ್ಮಶಾನದ ಮಣ್ಣಲ್ಲಿ ಮಣ್ಣಾಗಿ ಹೋದರು ಸರಿಯೇ. ನನ್ನದು ಕೊನೆಯವರೆಗೂ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಈ ಛಲದಂತ ಮಲ್ಲ ತಿಳಿಯಿತೆ ವಿಚಾರವೆಲ್ಲ. ನನಗಿನ್ನು ಸಮಯವಿಲ್ಲ. ಈ ನನ್ನ ಸಭೆಯನ್ನು ಬಿಟ್ಟು ನೀನು ಹೊರಡಬಹುದಲ್ಲ ಗೊಲ್ಲ. ಚಕ್ರವರ್ತಿ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲ ರಾಜ್ಯವನ್ನು ಅವರೇ ಅಪಹರಿಸುವ ಬಲೆ ಗೊಲ್ಲ, ಮಾತಿನ ಮಲ್ಲ. ಅಪಹರಿಸುವುದಕ್ಕಿದು ಗೋಪಿಕಾ ಸ್ತ್ರೀಯರ ಮನೆಯ ಮೊಸರು ಬೆಣ್ಣೆ ಮುದ್ದೆ ಅಲ್ಲ ಕೃಷ್ಣ. ನಿನ್ನ ಪಾಂಡವರಿಗೆ ಒಂದು ಊರಲ್ಲ, ಒಂದು ಗೋವಿನ ಪಾದಷ್ಟು ಭೂಮಿಯಲ್ಲಿ ಒಂದು ಮುಳ್ಳನ್ನು ಚುಚ್ಚುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ನಿನಗಿಲ್ಲಿ ನಿಲ್ಲಲು ಸ್ಥಳವಿಲ್ಲ. ಈ ನನ್ನ ಸಭೆಯನ್ನು ಬಿಟ್ಟು ಹೊರಡಬಹುದಲ್ಲ ಗೋಲ. ಕೃಷ್ಣ, ನಿನ್ನ ದುರಹಂಕಾರದ ಮಾತುಗಳಿಂದ ನಿನ್ನ ಕುರುವಂಶವೇ ನಾಶವಾಗುವುದಲ್ಲದೆ ಹೊರತು ಮತ್ತೇನು ಪ್ರಯೋಜನವಾಗಲಾರದು. ಕೃಷ್ಣ, ಈ ನನ್ನ ಕುರುವಂಶವಲ್ಲ ನಾಶವಾಗಬೇಕಾಗಿರುವುದು ಆ ನಿನ್ನ ಪಾಂಡವರ ವಂಶವೆಂದು ತಿಳಿ. ಅದು ಮುಂದೆ ನಿನಗೆ ಗೊತ್ತಾಗುವುದು. ಕಡೆಯದಾಗಿ ಏನು ಹೇಳುವೆ? ಕಡೆಯದಾಗಿ ಹೇಳುವುದೇನು ಹೇಳುತ್ತೇನೆ ಕೇಳು. ಕಡೆಯ ಮಾತಿನ ಬದಲು ಕೊಡುವ ಕಡೆಯ ಮಾತಿನ ಬದಲು ಕೊಡುವ ಕಾಪಾಡು ನಮ್ಮನರು ಎಂದೊಡನೆ ಯುದ್ಧವ
ಕೃಷ್ಣ, ಆ ನಿನ್ನ ಪಾಂಡವರಿಗೆ ರಾಜ್ಯ ಬೇಕಾದರೆ ರಣರಂಗದಲ್ಲಿ ನನ್ನೊಡನೆ ಶರಣಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲವಾದರೆ ಪುನಃ ಕಾಡಿಗೆ ಹೋಗಲಿ, ಹೊರಡು ಬರಲಿಲ್ಲಿಂದ. ದುರ್ಯೋಧನ, ಅಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಮುಂದೆ ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರುವ ಮದಾಂಧ. ನಿಲ್ಲು. ಏನಂದೇ? ವಿಜಯರಾಜರುಗಳೊಡನೆ ಮೆರೆಯುತ್ತಿರುವ ನನ್ನನ್ನು ದನ ಕಾಯುವ ಗೊಲ್ಲದ ನೀನು ಪೌರುಷದ ವಚನಗಳಿಂದ ಜರಿಯುತ್ತಿರುವೆ ಮದಾಂಧ. ಎಲ್ಲಿ ಹೋಗುವೆ? ನಿಲ್ಲು. ಕತಿ ಬೇಡೈ ಸುಯೋಧನನೇ ತೋರಿ ಗಗನ. ಕತಿ ಬೇಡೈ ಸುಯೋಧನನೇ ತೋರಿ ಗಗನ. ಅದೇ ಕೆಂತ ಬದಲುವೆ, ಅದೇ ಮಾತ ಬದಲುವೆ, ಅದೇ ಕೆಂತ ಬದಲುವೆ, ಅದೇ ಮಾತ ಬದಲುವೆ. ಕುಲಹೀನ ಕುಲವು ಬರಬೇಡ, ಪ್ರಾಣನು ಹರಿಯದೆ ಬಿಡುವೆನ. ಕುಲಹೀನ ಕುಲವು ಬರಬೇಡ, ಪ್ರಾಣನು ಹರಿಯದೆ ಬಿಡುವೆನ. ಕತಿ ಬೇಡೈ ಸುಯೋಧನನೇ ತೋರಿ ಗಗನ. ಸೈರಿಸಬಲ್ಲವರ್ಯಾರೈ ಭಗವನ ಜಗಿಪ ಚತುರರವರು ಮರುಳೇ. ಗಗನದಲ್ಲಿ ನಿನ್ನ ಭಗವನ ಜಗಿಪ ಚತುರರವರು ಮರುಳೇ. ಬಂದ ಮತಿಯಂತೆ ಮುಂದನರಿಯದೆ, ಬಂದ ಮತಿಯಂತೆ ಮುಂದನರಿಯದೆ ಬಂದವ ಪಡುವೆ. ಲವರಾರೈ ಕತಿ ಬೇಡೈ ಸುಯೋಧನನೇ ತೋರಿ ಸಾಕು ನಿಲ್ಲಿಸು ಈ ನಿನ್ನ ಹೊಗಳಿಕೆಯನ್ನು ಅಲ್ಲ. ಕರ್ಣ, ಈ ಕೃಷ್ಣನನ್ನು ಹಗ್ಗದಿಂದ ಬಂಧಿಸು. ಏಕೆ ಏಕೆ ಸುಮ್ಮನಿವೆ? ಛೇ ಸಹೋದರ ದುಶ್ಯಾಸನ, ಈನ ವಚನಗಳಿಂದ ಜರಿಯುತ್ತಿರುವ ಈ ಕೃಷ್ಣನನ್ನು ಕೂಡಲೇ ಹಗ್ಗದಿಂದ ಬಂಧಿಸು ಸಹೋದರ. ಹಾಗೆ ಆಗಲಿ ಅಗ್ರಜ. ಕೃಷ್ಣ ನಮ್ಮ ರಾಜ್ಯಸಭೆಯಲ್ಲಿ ನಿಂತು ನಮ್ಮನ್ನೇ ಜರಿಯುವಷ್ಟು ಸಾಮರ್ಥ್ಯವೇ ನಿನಗೆ? ನಿನ್ನ ಅಪರಾಧಕ್ಕೆ ಬಂಧನವೇ ಶಿಕ್ಷೆ. ಸಿದ್ಧರಾಗು ಕೃಷ್ಣ. ದುಶ್ಯಾಸನ, ನೀನು ನನ್ನನ್ನು ಬಂಧಿಸುವಿಯ? ಈ ಕಾರ್ಯವು ನಿನ್ನಿಂದ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಈ ದುಶ್ಯಾಸನಿಗೆ ಅಸಾಧ್ಯವಾಗಿದ್ದು ಈ ಮೂರು ಲೋಕದಲ್ಲಿ ಯಾವುದೂ ಇಲ್ಲ. ಸಿದ್ಧನಾಗು ಕೃಷ್ಣ. ಹಾಗಾದರೆ ಬಾ, ಬಂಧಿಸು. ಕರ್ಣ, ಕೃಷ್ಣ ಸಿಕ್ಕಿದೆಯಾ? ತಾತ ನೀವೇ? ಛೇ, ಎಲ್ಲಿ ಎಲ್ಲಿಯ ಮಾಯಾವಿ? ದುಶ್ಯಾಸನ, ಅಲ್ಲಿ ಇಲ್ಲಿ ಏಕೆ ಹುಡುಕುವೆ? ಬಾ, ಇಲ್ಲೇ ಇರುವೆನು, ಬಂಧಿಸು. ಅಲ್ಲಿರುವೆಯಾ? ಈ ಸಾರಿ ನಿನ್ನ ಬಂಧನ ಸಿದ್ಧನಾಗು ಕೃಷ್ಣ. ಹಾಗಾದರೆ ಪ್ರಯತ್ನ ಪಡು, ನೋಡೋಣ. ಕೃಷ್ಣ ಈಗ ನನ್ನ ಕೈಗೆ ಸಿಕ್ಕಿದೆಯಾ? ದುಶ್ಯಾಸನ, ನಾನು ಕರ್ಣನಲ್ಲವೇ? ಕರ್ಣ ನೀವೇ? ಛೇ, ಎಲ್ಲಿ ಎಲ್ಲಿಯ ಮಾಯಾವಿ ಕೃಷ್ಣನು? ದುಶ್ಯಾಸನ, ಅಲ್ಲಿ ಇಲ್ಲಿ ಏಕೆ ಹುಡುಕುವೆ? ಬಾ, ಇಲ್ಲೇ ಇರುವೆನು, ಬಂಧಿಸು. ಎಲ್ಲ ಮಾಯಾವಿ, ಅಲ್ಲಿರುವೆಯಾ? ಈ ಸಾರಿ ನಿನ್ನ ಬಂಧನ ಸಿದ್ಧನಾಗು ಕೃಷ್ಣ. ಹಾಗಾದರೆ ಪ್ರಯತ್ನ ಪಡು, ನೋಡೋಣ. ಕೃಷ್ಣ ಸಿಕ್ಕಿದೆಯಾ ಈಗ? ಛೇ ಸಹೋದರ, ಇದೇನು ನನ್ನಲ್ಲೇ ಬಂಧಿಸಲು ಬಂದಿರುವೆ? ಅಗ್ರಜ ನೀವೇ? ಎಲ್ಲರೂ ಕೃಷ್ಣಂತನೇ ಕಾಣುತ್ತಿರುವರು, ನಾನು ಏನು ಮಾಡಲಿ ಅಗ್ರಜ? ಸಾಕು ನಿಲ್ಲಿಸು ನಿನ್ನ ಪೌರುಷದ ವಾಕ್ಯಗಳನ್ನು. ಎಲ್ಲಿ ಆ ಪೌರುಷಗಳನ್ನು ತೆಗೆದುಕೊಂಡು ಬಾ.
ಆ ಗೊಲ್ಲನನ್ನು ನಾನೇ ಬಂಧಿಸುತ್ತೇನೆ. ಹಾಗೆ ಆಗಲಿ ಅಗ್ರಜ. ಹೇಳಿ ಅಗ್ರಜ ಬರುವನಾಗು. ಓ ಗೊಲ್ಲ, ಸಿದ್ಧನಾಗು. ದುರ್ಯೋಧನ, ನೀನು ನನ್ನನ್ನು ಬಂಧಿಸುವೆಯ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಹೇಗೆ ಪ್ರತಿಭಟಿಸಲು ಸಾಧ್ಯವಿಲ್ಲವೋ ಹಾಗೆಯೇ ಈ ಕಾರ್ಯವು ನಿನ್ನಿಂದ ಸಾಧ್ಯವಿಲ್ಲ. ಏಕೆ ಏಕೆ ಸಾಧ್ಯವಿಲ್ಲ ಕೃಷ್ಣ? ಇಡೀ ಭರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಕಟ್ಟಿ ಹಾಳಬಲ್ಲ ಈ ಜಗಜಟ್ಟಿ ಮಲ್ಲನ ಕೈಯಿಂದಲೇ ನಿನ್ನ ಬಂಧನ. ಅನಂತರ ನಿನ್ನನ್ನು ಸಂಧಾನಕ್ಕಾಗಿ ಕಳಿಸಿರುವ ಪಾಂಡವರು ಬಂದು ನನ್ನೊಡನೆ ಹೋರಾಡಿ ನಿನ್ನನ್ನು ಬಿಡಿಸಿಕೊಂಡು ಹೋಗಲಿ. ಸಿದ್ಧನಾಗು. ಹಾಗಾದರೆ ಈ ಮಾಯೆಯಲ್ಲಿ ಯಾರನ್ನು ಬಂಧಿಸುವೆಯೋ ಬಂಧಿಸು. ಆಹಾ, ಇದೇನಿದು? ಈ ನನ್ನ ಕೈಯಲ್ಲಿದ್ದ ಪಾಶವೇ ಮಾಯವಾಯಿತಲ್ಲ. ಆದರೂ ಸಿದ್ಧ ಇಲ್ಲ. ಈ ನನ್ನ ಬಹುಮುಷ್ಟಿಯಿಂದಲೇ ನಿನ್ನ ಬಂಧನ. ಸಿದ್ಧನಾಗು. ಹಾಗಾದ್ರೆ ಬಾ, ಬಂಧಿಸು. ಏನಿದು? ಅಲ್ಲಿಯೂ ಕೃಷ್ಣ, ಅದೋ ಇಲ್ಲಿಯೂ ಕೃಷ್ಣ, ಅದೋ ಅಲ್ಲಿಯೂ ಕೃಷ್ಣ. ಸಹೋದರ, ನಿನ್ನ ಮಾತು ಸಹಜ. ಎಲ್ಲರೂ ಕೃಷ್ಣನಂತೆಯೇ ಗೋಚರಿಸುತ್ತಿರುವರು. ಈ ನನ್ನ ಬುದ್ಧಿಯೇ ವಿಕಲ್ಪವಾಯಿತು. ಕರ್ಣ, ಹೀಗೆ ಬಾ. ಕರ್ಣ, ಪರಮಾತ್ಮ, ಹೀಗೆ ಬಾ. ಬೇಕಾಗಿರುವುದು ನನ್ನೊಡನೆ ಬರುವೆಯ ಕರ್ಣ? ಏನು ಗೋಪ್ಯವಾದ ವಿಚಾರವೇ? ಹೌದು ಕರ್ಣ, ಅದನ್ನು ನಿನಗೆ ವಿವರವಾಗಿ ಹೇಳುವೆನು. ನನ್ನೊಡನೆ ಬರುವೆಯ ಕರ್ಣ? ಹಾಗೆ ಆಗಲಿ ಪರಮಾತ್ಮ, ತಮ್ಮ ಅಪ್ಪಣೆ ಅಂತ ಬರುವೇನು. ಹಾಗಾದರೆ ಬಾ, ಹೋಗೋಣ.